ನನ್ನ ಪ್ರೀತಿಯ ನಮಸ್ಕಾರ. ನಾನು ತುಂಬ ಆನೆಸ್ಟ್ಲಿ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಇಲ್ಲಿ ಬಂದು ಈ ಏರಿಯಲ್ಲಿ ನೀವು ಅವರ್ಗಟ್ಟಲೆ ಇದ್ದಕ್ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ. ಯಾಕಂದರೆ ಜನರಲಿ ಪ್ರೆಸ್ ಮೀಟ್ ಅಂದರೆ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ, AC ಹಾಲ್ ಇರುತ್ತೆ. ಎಸ್, ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇಯ್ನ್ ಪಿಲ್ಲರ್ ಆಗಿ ನಿಂತಿದ್ರಿ. ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಡಿಯೋಕ್ಕೆ ಹೊರಟಿದ್ದೀವಿ. ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ, ಇನ್ನೊಂದು ಇದಾದಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ. ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ, ಸಲಗಾದಲ್ಲಿ ಒಂದು ರೌಡಿಸಮ್ನ ಒಂದು ಎಳೆ ಏನು ಅಂತ ಹೇಳಿದ್ವಿ. ಈಗ ಇವತ್ತು ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ, ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ, ದಯವಿಟ್ಟು ಪೇರೆಂಟ್ಸು ಹುಷಾರಾಗಿರಿ. ಎಚ್ಚರಿಕೆ ಗಂಟೆ ಅಂತ ಹೇಳೋದು, ಕರೆಗಂಟೆ, ಒಂದು ಕರೆಗಂಟೆ, ಇದು ಕರೆಗಂಟೆ, ಕ್ಷಮಿಸಿ, ಎಚ್ಚರಿಕೆ ಗಂಟೆ ಅಲ್ಲ, ಒಂದು ಕರೆಗಂಟೆ ಯೂತ್ಸ್ಗೆಲ್ಲರಿಗೂ. ತುಂಬ ವಿಷಯ ಹೇಳಿದ್ರೆ ತುಂಬ ಬಿಚ್ಚಿಡಬೇಕಾಗತ್ತೆ, ಯಾಕೆ ಹೇಳಕ್ಕೆ ಹೊರಟಿದ್ದೀನಿ, ಏನಿದ್ರ ಉದ್ದೇಶ ಅನ್ನೋದು. ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ, ಇಲ್ಲ ಅವ್ರು ಕರ್ಕೊಂಡೋಗಿದ್ದು ನಿಜ. ಅಂದರೆ ಈ ಏರಿಯಾ ಅಂತಲ್ಲ, ನಾನು ಎಲ್ಲ ಸಮುದಾಯದ ಅಂದರೆ ಬಡವರ ವರ್ಗ, ಶ್ರೀಮಂತರ ವರ್ಗ, ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ, ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗದ ನಿರ್ದೇಶಕನಾಗೋದಕ್ಕೆ ಬೆನ್ನು ತಟ್ಟಿದ್ದೀರಾ. ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ. ಇನ್ನೊಂದು ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ, ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ. ಸ್ಪೆಷಲಿ ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರ್ತಾರೆ, ಅಥವಾ ಹೆಣ್ಮಕ್ಳು ಅಕ್ಕ ತಂಗಿರು ಇರ್ತಾರೆ. ನೀವೊಂದು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ. ಈಗ ನಾನು ಹೇಳೋದೊಂದಾಗಿ ತಮ್ಮದೆಲ್ಲ ತುಂಬ ಜನ ಫಾಲೋ ಮಾಡ್ತಾರೆ. ಈಗ ನಿಮ್ಮ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ. ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ, ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು. ಸರಿ, ನಾನೊಬ್ಬ ಯೂತ್ಫುಲ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು, ನನ್ನ ಮನೆ ಮಕ್ಕಳಿಗೆ ಹೇಳಬೇಕು, ಅಥವಾ ನಾನೆಲ್ಲರಿಗೂ ಸಂದೇಶ ಕಳಿಸ್ಬೇಕು, ದಯವಿಟ್ಟು ಹುಷಾರಾಗಿರಿ, ಯಾರೂ ಹಾಳಾಗಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇಲ್ಲಿ ನನ್ನ ತಮ್ಮನ್ನು ಕರೆಸ್ತೆ. ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಂಗೆ ಮತ್ತೆ ಅದೇ ಹೇಳೋದು ಬೇಡ. ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಇದ್ದಾರೆ, ನಮ್ಮ ಸುದಿ ಡಾಗು ಶಿವಮೊಗ್ಗ ಅವರು, ಮತ್ತು ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಎತ್ತಕ್ಕೆ ನಮ್ಮ ಪ್ರಿಯಾ ಅವರಿದ್ದಾರೆ, ಅಶ್ವಿನಿ ಅವರಿದ್ದಾರೆ, ಆಶ್ಮೇಲ್ ಅವರಿದ್ದಾರೆ, ಮತ್ತು ಇದೆಲ್ಲ ಹೊಸ ಯುವಕರು, ಎಲ್ಲ ಹೊಸ ಪ್ರತಿಭೆ. ಇನ್ನೊಂದಷ್ಟು ಟೀಮ್ ಹೊಸಬರು ಇದ್ದಾರೆ, ನಮ್ಮ ಪುನೀತ್ ಇರ್ತಾನೆ, ಎಲ್ಲ ಹೊಸ ಹುಡುಗಿದ್ದಾರೆ. ತುಂಬ ವಿಷಯನ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ. ನನ್ನದು ಒಂದು ಕೈಂಡ್ ರಿಕ್ವೆಸ್ಟ್, ಈ ಸಿನಿಮಾನ ಆದಷ್ಟು ಜಲ್ದಿ ತೆರೆ ಮೇಲೆ ತರಕ್ಕೆ ರೆಡಿ ಆಗಿದ್ದೀವಿ. ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ, ಈ ಸಿನಿಮಾಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ. ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು. ನಾನು ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ. ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ, ಏನು ಹೇಳಕ್ಕೆ ಕೊಟ್ಟಿದೆ, ಯಾಕೆ ನಾನು ನಿಮ್ಮನ್ನು ಇಲ್ಲಿ ಕರೆದೆ ಈ ಜಾಗದಲ್ಲಿ. ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ಒಂದು ವಾಕ್ ಹೋಗೋಣ, ಸುಮ್ಮನೆ ನಿಮಗೊಂದು ಈ ಕ್ಷೇತ್ರದೊಂದು ಪರಿಚಯ ಮಾಡ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ, ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು, ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪಿಸಿರೋಂಥ ಒಂದು ವೈರಸ್ಸೇ ಅನ್ಬೋದು ಅದನ್ನು. ಆ ವೈರಸ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ. ಕೊರೋನಾಗಿನ್ನ ಡೇಂಜರಸ್ ಆಗಿದೆ. ರಿಯಲ್ ಇನ್ಸಿಡೆಂಟ್ ಏನಾರು ಇದೆಯಾ ಸರ್? ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು, ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟ್ರ್ಯೂ ಮಾಡಿ, ಆ ಇಂಟರ್ವ್ಯೂನಲ್ಲಿ ಅವ್ರು ಯಾರ್ಯಾರನ್ನ ಬೈದರು. ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಇವಾಗ ಸಲಗಲ್ಲಿ ಹೀರೋನ ಬೈತಾರೆ, ಕೆಲವು ಸರ್ತಿ ಜೊತೆಲಿರೋರನ್ನ ಬೈತಾರೆ. ಆ ಥರ ಯಾರನ್ನ ಬೈತೀವಿ, ಯಾರನ್ನ ಇಂಟರ್ವ್ಯೂ ಮಾಡಿದ್ದೀನೋ ಅವ್ರವ್ರಿಗೆ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ. ಅವ್ರನ್ನೆಲ್ಲ ಆ್ಯಸ್ ಇಟ್ ಈಸ್ ಬೇರೆಯವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮಗೆಲ್ಲ ಗೊತ್ತಿರುತ್ತೆ. ಏನು
ನಾನೇನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ, ದಯವಿಟ್ಟು ಹಿಂಗಿದೆ ನಿಮ್ಮ ಮನೇಲಿ ಯಾರನ್ನ ತಿಳಿಸ್ಬಿಡಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಕೂಡ ನೀವು ಹೇಳಲ್ರಿ ಸರ್. ಆದ್ರೆ ಕೇಳ್ತೀವಿ, ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರವೇನಾದರೂ ಖಂಡಿತವಾಗಲಿಲ್ಲ. ಹೆಣ್ಮಕ್ಳ ಕಳ್ಳ ಸಾಗಾಣಿಕೆ ಅಂತೂ ಅಲ್ಲ. ಇಲ್ಲ, ಒಂದು ಎಲ್ಲಮ್ಮ ಹೆಣ್ಮಕ್ಳು ಕಳ್ಳ ಸಾಗಾಣಿಕೆ ಯಾವುದೂ ಇಲ್ಲ. ತುಂಬ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಈಗ ಏನಾಗುತ್ತೆ, ಈಗ ರೂಪಾಂತರಗೊಳ್ತಾ ಇದೆಯಲ್ಲ, ಆ ಥರದ್ದು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ, ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ, ಆದರೆ ಅದು ಬೇರೆ ಬೇರೆ ರೂಪಾಂತರ ತೊಗೋತಾನೇ ಇದೆ. ನೀನು ಅಲ್ಲಿಡೋದು ನಾನು ಇಲ್ಲಿ ಇಡ್ತೀನಿ, ಇಲ್ಲಿಡೋದು ನಾನು ಇಲ್ಲಿ ಇಡ್ತೀನಿ, ಅದು ತೊಗೋತಾ ಇದೆ. ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮಗೆಲ್ಲ ಜನರಲಿ ಗೊತ್ತಿರುತ್ತೆ. ಅದು ನಾನೇನು ಮಾಡ್ತೀವಿ ಒಂಚೂರು ಡೀಟೇಲಾಗಿ ಹೇಳೋದೇ ಹೇಳ್ತೀನಿ ಅಷ್ಟೇ. ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು 30 ವರ್ಷದ ಮೇಲೂ ಕೂಡ ಬದುಕಲ್ಲ ಯಾರು. ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಸಿನಿಮಾ ಉದ್ದೇಶ ಅದೇನೆ, ಇನ್ನೇನೂ ಇಲ್ಲ. ಬೇರೆ ಪ್ರಶ್ನೆ ಇದೆ ಕೇಳಿ, ಇಷ್ಟೇ ನಾವು ಮಾತಾಡೋದು. ಸಲಗಾಗೂ ಭೀಮಾಗೂ ಯಾವುದೇ ಥರ ಕಂಪೇರ್ ಮಾಡಿ ಯಾವುದೇ ಥರದ್ದು ಕಂಪ್ಯಾರಿಸನ್ ಇಲ್ಲ. ಸಲಗಾ ಇಸ್ ಅಗೇನ್ ಒಬ್ಬ ಇನ್ನೋಸೆಂಟ್ಗೆ ಅಂಡರ್ವರ್ಲ್ಡ್ಗೆ ಎಳ್ಕೊಂಡೋದ್ರೆ ಇನ್ನೋಸೆಂಟ್ ಏನಾಗ್ತಾನೆ ಅಂತ. ಇದರಲ್ಲಿ ಅದಿಲ್ಲ. ಭೀಮಾ ಬೇರೆ. ಭೀಮಾಲಿ ರೌಡಿಸಮ್ ಅನ್ನೋದು ಯಾವುದೂ ಇಲ್ಲ. ನೈಟ್ ಎಫೆಕ್ಟಲ್ಲಿ ಎಷ್ಟು ಶೂಟಿಂಗ್ ಆಗಿದೆ ಸರ್? ನಿಮ್ಗೆ ಆಲ್ಮೋಸ್ಟ್ ತುಂಬ ಇರುತ್ತೆ. ನಿಮಗೆ ಹೆಂಗೆ ಹೇಳಿ, ನಾನು ನೋಡಿದಾಗ ನಿಮ್ಗೆ ಅರ್ಥ. ಪ್ರತಿಯೊಂದಕ್ಕೂ ಒಂದು ತದ್ವಿರುದ್ಧವಾಗೇ ಹೋಗಿರ್ತೀವಿ. ನಾನು ರಿಯಲಾಗಿ ನೋಡಿದಂಥ ಲೋಕ, ನಾನು ರಿಯಲಾಗಿ ಇಂಟರ್ವ್ಯೂ ಮಾಡಿದಂಥ ಹೆಣ್ಮಕ್ಳು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ರಿಯಲಾಗಿ ನೋಡಿದಂಥ ಗಂಡು ಮಕ್ಕಳು ಅವ್ರ ಹೆಸರನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ನನಗೆ ಬರೆದಾಗ ಅನ್ನಿಸ್ತು, ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ, ಒಂದು ಸಂದೇಶ ಕೊಡ್ಬೋದೇನೋ ನಾನು. ಇವಾಗಲೂ ನಡೀತಾ ಇದೆ, ಬೆಂಗಳೂರಲ್ಲೇ ನಡೆದಿದೆ ಸರ್. ಅದೆಲ್ಲೂ ಬೇರೆ ಕಡೆ ಹೋಗ್ದಾಗ ನಾವೇ ತಡಿಬೇಕಷ್ಟೇ. ಈಗ ಸರ್ ಇಲ್ಲಿದೆ, ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು. ಇನ್ನೆಲ್ಲೋ ತಾಲೂಕಿಗೋ ಹೋಬ್ಳಿಗೋ ಹೋದರೆ ಇನ್ಯಾರೊಬ್ಬ ರೈತರ ಮಕ್ಕಳು, ಇನ್ನೊಬ್ಬರು ಮತ್ತೊಬ್ಬರು, ಯಾರಿಗೂ ಏನೂ ಆಗೋದು ಬೇಡ. ಒಂಚೂರು ನಾವು ಹುಷಾರಾಗಿರೋಣ. ನಾವೆಲ್ಲ ಸೇರಿ, ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ಟರೆ 100% ಯಾರಿಗೆ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ. 1000% ಮುಟ್ಟುತ್ತೆ. ಅದು ನಿಮ್ಗೆ ಅವತ್ತು ಅರ್ಥ ಆಗುತ್ತೆ. ಓಕೆ, ಏನಾರ ಮಾತಾಡೋದು ಈಗ ಕೇಳೋದಿದೆಯಾ? ಇವತ್ತು ಕುಂಬಳಕಾಯಿ ಲಾಸ್ಟ್. ಇವತ್ತು ಆ್ಯಕ್ಚುಲಿ ಎಲ್ಲ ಮುಗಿದೋಗಿದೆ ಕೆಲಸ, ಎಲ್ಲ ರೆಕಾರ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಂಡಲ್ಲಿದ್ದೀವಿ. ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ದೀವಿ ಇದನ್ನು. ಇವತ್ತು ಆ ಕುಂಬಳಕಾಯಿ ಹೊಡೆದು ಈ ಸೀನ್ನ ಜಾಯಿನ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗಿದೆ. ಆಲ್ರೆಡಿ ತಮಗೆ ಗೊತ್ತಿರೋಂಗೆ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ. ಇನ್ನೂ ಒಂದು 2-3 ಸಾಂಗ್ ಬಿಡೋ ಸಾಧ್ಯತೆ ಇದೆ. ಇನ್ನೊಂದು ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ದೀವಿ, ಬರ್ತೀವಿ, ಆದಷ್ಟು ಜಲ್ದಿ ಬರ್ತೀವಿ. ಈಗ ದೀಪಾವಳಿಲಿ ಸಿನಿಮಾನ ಪ್ಲ್ಯಾನ್ ಮಾಡಿದ್ರಿ ಸರ್. ಸೊ ತಡ ಏನಕ್ಕಾಯ್ತು, ಮುಂದೆ ಏನಕ್ಕೆ ಬಂತು? ಅಲ್ಲ, ಈಗ ಒಂದೊಂದ್ಸರಿ ಚಂದ್ರಗ್ರಹಣ ಬಿಡಬೇಕು, ನಾವೇನು ಮಾಡೋಣ? ಸರ್ ಇದು ಎಲ್ಲರ ಮೇಲೂ ಸೆಂಟಿಮೆಂಟ್ ಇದೆ, ನಿಮ್ಮ ಮೇಲೂ ಸೆಂಟಿಮೆಂಟ್ ಇದೆ. ದಯವಿಟ್ಟು ತಾವು ನಿಂತು ಒಂದು ಸಾಥ್ ಕೊಡಿ ಅಂತ ಅಷ್ಟೇ. ಸರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈಗ ಯಾರೋ ಅಭಿಮಾನಿ ಒಬ್ಬ ಬಂದು ಡ್ರಂಕಿ ಸಿನಿಮಾದ ಟಿಕೆಟ್ ಕೊಡೋ ಟೈಮಲ್ಲಿ ಮೊದಲು ಕಾಟೇರಿಗೆ ಸಪೋರ್ಟ್ ಮಾಡೋಣ ಅಂತ ನೀವು ಹೇಳಿದ್ದು, ಅದ್ರ ಬಗ್ಗೆ ಸರ್ ಯಾವುದು? ಈಗ ಡಂಕಿ ಸಿನಿಮಾ ಬಗ್ಗೆ ಒಂದು ನಾವು ಫ್ಯಾನ್ ಅಸೋಸಿಯೇಷನಿಂದ ಬಂದಿದ್ದೀವಿ. ದಯವಿಟ್ಟು ಆ ಟಿಕೆಟ್ ತೊಗೊಳ್ಳಿ, ಶೋಗೆ ಬನ್ನಿ ಅಂದ್ರಪ್ಪ. ದಯವಿಟ್ಟು ಬೇಡ. ನಮ್ಮದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಕಾಟೇರ ಆಗ್ತಾಯಿದೆ, ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು, ಅದು ದೊಡ್ಡ ಮಟ್ಟದ ಸಿನಿಮಾ. ಶಾರುಖ್ ಖಾನ್ ಅವರು ಮಾಡಿರೋ ಡಂಕಿ ಕೂಡ ಬರ್ತಾಯಿದೆ. ಫಸ್ಟು ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ. ಕಾಟೇರ ಇದೆ, ನಮ್ಮ ಕನ್ನಡದವರೇ ಮಾಡಿರುವಂಥ ಸಲಾರ್ ಇದೆ. ಅಷ್ಟನ್ನು ಹೇಳಿ ಕಳಿಸಿದೆ ಅವ್ರಿಗೆ ಅಷ್ಟೇ. ಟಿಕೆಟ್ ವಾಪಸ್ ಕೊಟ್ಟೆ. ನಾನು ನೋಡ್ತೀನಿ ಸರ್, ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ. ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ, ನಮಗಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ. ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಅಷ್ಟೇ. ರಿಲೀಸ್ ಪ್ಲಾನ್ ಯಾವಾಗ ಅಂತ ಏನಾದರೂ ಆದಷ್ಟು ಜಲ್ದಿ ತಿಳಿಸ್ತೀವಿ ಸರ್, ಆದಷ್ಟು ಜಲ್ದಿ ತಿಳಿಸ್ತೀವಿ. ನಾವು ಕೂಡ ಕಾಯ್ತಾ ಇದ್ದೀವಿ, ಅಪ್ಪ ಜಲ್ದಿ ಹೊರಗಡೆ ಅಂತ. ಅವತ್ತು ದಿವಸ ನಾನು ತುಂಬ ಹಿಂಗೆ ಮಾತಾಡ್ತೀನಿ ನಿಮ್ಮ ಹತ್ರ, 100% ಮಾತಾಡ್ತೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಲೈಕ್ ನನ್ನ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ.
ಎಲ್ಲ ವಿಷಯದಲ್ಲೂ. ಥ್ಯಾಂಕ್ ಯು ವೆರಿ ಮಚ್. ಯಾಕಂದರೆ ಸುಮ್ಮನೆ ಮಾತಾಡಿದ್ರೆ ಎಲ್ಲ ಮಾತಾಡ್ತೀನಿ, ಅವಶ್ಯಕತೆ ಇಲ್ಲ. ಎಲ್ಲ ಒಂದಷ್ಟು ಹೊಸ ಕಲಾವಿದರನ್ನು ನೋಡ್ತೀರಾ, ಎಲ್ಲರೂ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ. ಬಟ್ ಯಾರು ನೋಡಿದವರು ನೀವು ಅವನೇ ನಾನು ಅನ್ನಕ್ಕೆ ಹೋಗ್ಬಿಡಿ ಅವತ್ತು. ಪಾಪ ಅವ್ರ ರೆಪ್ಲಿಕಾ ಇವರು ಇವಾಗ ಇವ್ರು ಜಲ್ಲಿ ಅಂತ ಅವ್ನು ನೋಡಿದ್ರೆ ಅನ್ನಿಸ್ತಾರೆ ನೀನೇನೋ ಹಂಗೆ ಇದೆಯಾ ಕಡೋ ಅಂತ. ಬಟ್ ಅಲ್ಲ, ಅವ್ನು ರೆಡಿ ಮಾಡಿದ್ದ. ಎಸ್ ಹೊರಡೋಣ, ಸುಮ್ಮನೆ ಒಂದು ವಾಕ್ ಹೋಗೋಣ ಅಷ್ಟೇ. ಆದರೆ ಮುಗ್ದೆ ಹೋಯ್ತು.